ಹಿಂದೂಗಳ ಜಾತಿಯಲ್ಲಿ ಕ್ರಿಶ್ಚಿಯನ್ ಪದ ಸೇರ್ಪಡೆ ಖಂಡಿಸಿ ಸೆಪ್ಟೆಂಬರ್ 18ರಂದು ಪ್ರತಿಭಟನೆ. ಸರ್ಕಾರದ ಉದ್ದೇಶಿತ ಜಾತಿಗಳ ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯಲ್ಲಿ ಹಿಂದೂ ಜಾತಿಗಳ ಕಾಲಂನಲ್ಲಿ ಕ್ರಿಶ್ಚಿಯನ್ ಎಂಬ ಪದ ಸೇರಿಸಿದ್ದನ್ನು ಖಂಡಿಸಿ ಎಲ್ಲಾ ಸಮುದಾಯಗಳ ಮಠಾಧೀಶರು, ಮುಖಂಡರ ನೇತೃತ್ವದಲ್ಲಿ ನಗರದ ಕಿತ್ತೂರ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸೆಪ್ಟೆಂಬರ್ 18ರಂದು ಬೆಳಗ್ಗೆ 10 ಗಂಟೆಗೆ ಪಾದಯಾತ್ರೆ ಮೂಲಕ ಮನವಿ ಸಲ್ಲಿಸಲಾಗುವುದು ಅಂತ ಸಾಮರಸ್ಯ ವೇದಿಕೆಯ ಅಧ್ಯಕ್ಷ ರವಿಕಾಂತ ಅಂಗಡಿ ಮಾಹಿತಿ ನೀಡಿದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಂದಾಜು 420 ಕೋಟಿ ವೆಚ್ಚದಲ್ಲಿ ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದೆ. ಆದರೆ ತರಾತುರಿಯಲ್ಲಿ ಜನಗಣತಿ ಮಾಡುವ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಿದೆ. ಭಾರತ ತನ್ನದೇ ಆದ ಧರ್ಮ, ಭಾಷೆಯೊಂದಿಗೆ ಸಾಗುತ್ತಿದೆ. ರಾಜಕಾರಣಿಗಳು ಅವರ ಅಸ್ತಿತ್ವಕ್ಕಾಗಿ ಧರ್ಮ, ಜಾತಿ ಒಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಅಭಿನವ ಕೊಟ್ಟೂರೇಶ್ವರ ಸ್ವಾಮೀಜಿಗಳು, ಶ್ರೀ ಅನ್ನದಾನೇಶ್ವರ ಶಾಖಾಮಠ ನರಸಾಪುರದ ಶ್ರೀಗಳು, ಶ್ರೀ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇವಡ್ಡಟ್ಟಿ, ಶ್ರೀ ಶರಣ ಬಸವ ಮಹಾಸ್ವಾಮಿಗಳು ತಳ್ಳಿಹಾಳ ಸಂಸ್ಥಾನ ಮಠ, ಡಾ ಚನ್ನವೀರೇಶ್ವರ ಮಹಾಸ್ವಾಮೀಜಿಗಳು, ವಾಲ್ಮೀಕಿ ಸಮುದಾಯದ ಜಗದೀಶ್ ಎಸ್.ಪಿ. ಭೀಮನಗೌಡ ಪಾಟೀಲ, ವೆಂಕಟೇಶ ಕುಲಕರ್ಣಿ, ರಾಮಚಂದ್ರ ಮೋನೆ, ಕುಮಾರ ಬೆಂತೂರ ಮಠ, ವಂದನಾ ವರ್ಣೇಕರ, ಉಡಚಪ್ಪ ಹಳ್ಳಿಕೇರಿ ಸೇರಿದಂತೆ ಅನೇಕ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಏನು ದಿನಾಂಕ ಇದೇ ತಿಂಗಳ 22ನೇ ತಾರೀಕಿನಿಂದ ಕರ್ನಾಟಕ ಸರ್ಕಾರ ಹಿಂದೆ ಈಗಾಗಲೇ ಹಿಂದುಳಿದ ಆಯೋಗದ ಅಂತ ಮಾಡಿದಂಥ ಒಂದು ಸಮೀಕ್ಷೆ, ನಮ್ಮ ನ್ಯಾಯಮೂರ್ತಿ ಹೆಗಡೆ ಅವರು ರಿಟೈರ್ಡ್ MP ಅವರು ಕೂಡ ಏನು ವರದಿಯನ್ನು ಮಾಡಿದರು. ಅದರ ಹಿಂದೆ ಕಾಂತರಾಜ್ ವರದಿ ಇತ್ತು. ಇವೆಲ್ಲ ವರದಿಗಳು ಅನುಷ್ಠಾನಗೊಳ್ಳಲಾರದೆ, ಅನುಮೋದನೆಗೊಳ್ಳಲಾರದೆ ಬರೀ ಸ್ವೀಕೃತಗೊಂಡಂಥ ವರದಿಯನ್ನು ಸಾಕಷ್ಟು ಪರ ವಿರೋಧದ ನಡುವೆ ಪುನರ್ ಪರಿಶೀಲನೆ ಮಾಡುವ ನೆಪದಲ್ಲಿ ನಮ್ಮ ಮಧುಸೂದನ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಆಯೋಗದ ಸಮೀಕ್ಷೆಯಲ್ಲಿ ಸುಮಾರು 420 ಕೋಟಿ ಖರ್ಚಿನ ನಡೀತಕ್ಕಂಥ ಈ ಆಯೋಗ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಹಲವಾರು ಆಯೋಗಗಳು ಜನಗಣತಿ, ಜಾತಿ ಗಣತಿ, ಆರ್ಥಿಕ ಗಣತಿ, ಶೈಕ್ಷಣಿಕ ಗಣತಿ ಏನೇನೋ ಹೆಸರಿಟ್ಟು ಕರಿತಾ ಇದ್ದೀವಿ. ಯಾವ ಗಣತಿಯೂ ಕೂಡ ಒಪ್ಪಲಾರದಂಥ ಸಿಚುವೇಶನ್ದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವು ಸೈಂಟಿಫಿಕ್ ಆಗಿ ಕಾಲಕ್ರಮೇಣ ಸಮಯ ತಗೊಂಡು ಸರಿಯಾದ ಸಮಯವನ್ನು ತೆಗೆದುಕೊಳ್ಳಾರದೆ ಅರ್ಜೆಂಟಲ್ಲಿ ಮಾಡ್ತಕ್ಕಂಥ ಎಲ್ಲ ಗಣತಿಗಳು ಒಪ್ಪದೇ ಇರುವ ಸಂದರ್ಭದಲ್ಲೂ ಕೂಡ ಮತ್ತೆ ಹೊಸ ಜನಗಣತಿಯನ್ನು ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಬಹಳ ದುಸ್ಸಾಹಸದ ಕೆಲಸವನ್ನು ಈ ಹೊಸ ಆಯೋಗ ಇರ್ಬೋದು, ಸರ್ಕಾರ ಇರ್ಬೋದು ಮಾಡಲಿಕ್ಕೆ ಹೊಡ್ತಾ ಇದೆ. ಏನು ಅಂತ ಹೇಳಿದ್ರೆ, ಈಗಾಗಲೇ ಈ ದೇಶ ತನ್ನದೇ ಆದಂಥ ಧರ್ಮ, ಜಾತಿಗಳನ್ನು ನೆಲೆಗಟ್ಟಿನಲ್ಲಿ ಬಹಳ ವರ್ಷದಿಂದ, ಸಾವಿರಾರು ವರ್ಷಗಳಿಂದ ಸಾಕ್ತಾ ಇದೆ ಶಾಂತಿಯುತವಾಗಿ. ಈ ವೋಟ್ ಬ್ಯಾಂಕಿಗಾಗಿ, ಕೆಲವರನ್ನ ಓಲೈಕೆಗಾಗಿ, ಕೆಲವರನ್ನ ಸಮಜಾಯಿಸೋಕ್ಕಾಗಿ, ಅವರ ಅಸ್ತಿತ್ವಕ್ಕಾಗಿ ಇವತ್ತು ಧರ್ಮ ಮತ್ತು ಜಾತಿಗಳನ್ನು ಒಡೆಯುವಂಥ ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದೆ. ಯಾರು ಸಮೀಕ್ಷೆ ಮಾಡಲಿಕ್ಕೆ ನಮ್ಮ ಜಾತಿ ಸಂಖ್ಯೆ ಕಡಿಮೆ ಆಗಿದೆ, ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಆಗಿದೆ, ನಮ್ಮದು ಸರಿಯಾಗಿಲ್ಲ ಅಂತಕ್ಕಂಥ ಈ ಒತ್ತಾಯಗಳು ಇರೋದು ಸಹಜ. ಯಾಕಂದರೆ ಅವರವರ ಅಸ್ತಿತ್ವ ಇರೋದು ಅದು ನೈಜ ಒಂದು ಸ್ವರೂಪ ಅಂತ ಹೇಳ್ಬೋದು. ಆದರೆ ಇಂಥ ಒಂದು ಕಾಲಘಟ್ಟದಲ್ಲಿ ಒಂದು ಧರ್ಮ, ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಭಾಳಷ್ಟು ಜಾತಿಗಳಿರ್ಬೋದು, ಇವತ್ತು ಲಿಂಗಾಯತಿ ಇರ್ಬೋದು, ಕುರುಬ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಭೋವಿ ಇರ್ಬೋದು, ಬಂಜಾರ ಇರ್ಬೋದು, ಹಾಗೆಯೇ ಬ್ರಾಹ್ಮಣ ಸಮುದಾಯ ಇರ್ಬೋದು, ಗೊಲ್ಲ ಇರ್ಬೋದು, ಈ ರೀತಿ ಸುಮಾರು 46ಕ್ಕಿಂತ ಅಧಿಕ ಕಮ್ಯುನಿಟಿಗಳಲ್ಲಿ, ಅಧಿಕ ಜಾತಿಗಳಲ್ಲಿ ಅದರ ಮುಂದೆ ಜಾತಿಯ ಮುಂದೆ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಹೊಸ ಕಾಲಮನ್ನು ಸೃಷ್ಟಿ ಮಾಡಿ ಹೊಸ ಜನಗಣತಿ, ಹೊಸ ಜಾತಿಯನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಇದು ದೊಡ್ಡ ಹುನ್ನಾರದ ಕೆಲಸ. ಇದು ಜನರನ್ನ ಯಾಮರಿಸುವಂಥ ಕೆಲಸ, ಜನರನ್ನ ಮೋಸ ಮಾಡುವಂಥ ಕೆಲಸ. ಗೊತ್ತಿರಲಾರ್ದಂಗೆ ಇನ್ನೊಂದು ಜಾತಿಯನ್ನು ಸೃಷ್ಟಿ ಮಾಡಿ ಕಲಹವನ್ನು ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಹಲವಾರು ಮತ್ತೆ ಮುಂದುವರಿಸೋಣ. ಇವತ್ತು ಈ ಥರದ ಗೊಂದಲವನ್ನು ಸೃಷ್ಟಿ ಮಾಡಿ ಏನು 22ಕ್ಕೆ ಸರ್ವೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಸಮೀಕ್ಷೆಯಲ್ಲಿ ಮತ್ತೊಂದು ಜಾತಿಗಳನ್ನು ಸೃಷ್ಟಿ ಮಾಡೋದನ್ನು ತೀವ್ರವಾಗಿ ಖಂಡಿಸ್ತಾ ಏನು
ಈ ಈ ಜನಗಣತಿಯನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಒಂದು ಭಾಳ ಮಹತ್ವದ ವಿಚಾರ ಏನಂತಂದರೆ, ನೀವು ಈ ಕ್ರಿಶ್ಚಿಯಾನಿಟಿ ಅಂತಕ್ಕಂಥ ಹೊಸ ಜಾತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಅದನ್ನು ಬಂದ್ ಮಾಡೋವರೆಗೂ, ಆ ಕಾಲಮ್ ತೆಗೆಯೋವರೆಗೂ ಕೂಡ ಈ ಜನಗಣತಿಯನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಯಾರಾದರೂ ಮತಾಂತರ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರು ಮತಾಂತರ ಆದಂಥವ್ರು ಕ್ರಿಶ್ಚಿಯನ್ ಆಗಿದರೆ ಕ್ರಿಶ್ಚಿಯನ್ ಅಂತಲೇ ಬರ್ಸ್ಕೊಳ್ಳಿ. ಆದರೆ ಅದ್ರ ಜೊತೆಗೆ ಯಾವುದಾದ್ರೂ ಲಿಂಗಾಯತರು, ಕುರುಬರು, ಮತ್ತೊಂದು ಅಂತಕ್ಕಂಥ ಜಾತಿಯನ್ನು ಇಟ್ಕೋಬಾರ್ದು ಅನ್ನತಕ್ಕಂಥದ್ದು ಇದು ಖಡಾಖಂಡಿತವಾದಂಥ ಒಂದು ತಿರಸ್ಕಾರದ ಒಂದು ತೀರ್ಮಾನ ಅಂತಕ್ಕಂಥದ್ದು ಹೇಳ್ತಾ, ಅದ್ರ ಜೊತೆಗೆ ಈ ಸರ್ಕಾರಕ್ಕೆ ಈ ಹೊಸ ಜಾತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಯಾವ ಕಾನೂನಿನಲ್ಲಿ ಅವಕಾಶ ಕೊಟ್ಟರು, ಯಾರು ಅವಕಾಶ ಕೊಟ್ಟರು, ಯಾವ ಉದ್ದೇಶದಿಂದ ಇದನ್ನು ಮಾಡಿದಿರಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಈ ಜಾತಿಗಳಲ್ಲಿ ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡೋದನ್ನು ಕೂಡಲೇ ನಿಲ್ಲಿಸಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ದಿನಾಂಕ 18/9/2025 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಗದಗಿನ ಕಿತ್ತೂರ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪೂಜ್ಯ ಸ್ವಾಮೀಜಿ, ಸಾಕಷ್ಟು ಸ್ವಾಮೀಜಿಗಳು ಮತ್ತು ಎಲ್ಲ ಸಮುದಾಯಗಳು, ಭಾಳಷ್ಟು ಸಮುದಾಯಗಳ ಮುಖಂಡತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ, ಹಿಂದುಳಿದ ಆಯೋಗಕ್ಕೆ, ಮುಖ್ಯಮಂತ್ರಿಗಳಿಗೆ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು, ಸರ್ಕಾರಕ್ಕೆ ಏನು ನಮ್ಮ ಮನವಿಯನ್ನು ಸಲ್ಲಿಸುವಂಥ ಕಾರ್ಯವನ್ನು ದಿನಾಂಕ 18ರಂದು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ, ಈ ಹೋರಾಟದಲ್ಲಿ ಸಾಕಷ್ಟು ಜನ ಜಿಲ್ಲೆಯಿಂದ ಎಲ್ಲ ಸಮುದಾಯದ ಮುಖಂಡರು, ಜನರು, ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿದ್ದಾರೆ. ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಮುಖಂಡರ ನೇತೃತ್ವದಲ್ಲಿ ನಡೀತಾ ಇರೋದರಿಂದ ಇದಕ್ಕೆ ವ್ಯಾಪಕ ಒಂದು ಪ್ರಚಾರವನ್ನು ಕೊಡಬೇಕು. ಇದು ಈ ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಯನ್ನು, ಏನು ಭಾಳ ಬೇಡಿಕೆಯನ್ನು, ಇದು ನಮ್ಮ ಹಕ್ಕೊತ್ತಾಯ, ಇಂಥ ಸಮೀಕ್ಷೆಯನ್ನು ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯಲ್ಲಿ ಈ 46ಕ್ಕಿಂತ ಅಧಿಕ ಹೆಚ್ಚಿನ ಜಾತಿಗಳಲ್ಲಿ ಏನು ನೀವು ಕ್ರಿಶ್ಚಿಯನ್ ಅಂತ ಸೇರಿಸ್ತಾ ಇದ್ರಿ, ಅದನ್ನು ಕೈಬಿಟ್ಟು ಯಥಾವತ್ತು ನಮ್ಮ ಹಳೆಯ ಜಾತಿಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾರಾದರೂ ಕ್ರಿಶ್ಚಿಯಾನಿಟಿಗೆ ಹೋಗೋರಿದ್ದರೆ, ಅವ್ರು ಯಾರಾದರೂ ಬೇರೆ ಮತಾಂತರವಾಗಿದ್ದಾರೆ ಅಂದರೆ ಆ ಜಾತಿಯನ್ನು ಬಿಟ್ಟು ಅವರು ಅದನ್ನೇ ಬರ್ಸ್ಕೊಳ್ಳಿ, ಮತ್ತೆ ಅದರಲ್ಲಿ ಸೇರಿಸ್ಕೊಂಡು ಬರ್ಸ್ಕೊಳ್ಬಾರ್ದು ಅಂತಕ್ಕಂಥದ್ದು ಒತ್ತಾಯವಿಟ್ಟುಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಈ ಗೋಷ್ಠಿಯನ್ನು ಜೊತೆಗೆ ಯಾರಾದರೂ ನಮ್ಮ ಮುಖಂಡರು ವೆಂಕಟೇಶ್ ಕುಲಕರ್ಣಿ ಅವರು ಒಂದಿಷ್ಟು ಮಾತಾಡಲಿ. ಇಲ್ಲಿ ಪ್ರಾತಸ್ಮರಣೀಯರಾದ ಎಲ್ಲ ಮಹಾತ್ಮರನ್ನು ಸ್ಮರಣೆ ಮಾಡಿಕೊಂಡು, ಬಹುಶಃ ಇವತ್ತಿನ ದಿವಸ ಗದಗ ಮಹಾನಗರದಲ್ಲಿ ಸಾಮರಸ್ಯ ವೇದಿಕೆಯನ್ನು ಸಿದ್ಧಪಡಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿರುವಂಥ ಈ ಸಮಾರಂಭದಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು ಅನ್ನುವಂತಹ ಈ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಕೊನ್ನೂರು ಹಾಗೂ ಮಲಸಮುದ್ರ, ಹಿರೇವಡ್ಡಟ್ಟಿ, ನರಸಾಪುರ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈ ವೇದಿಕೆ ಮೇಲೆ ಈ ಕುರಿತು ಎಲ್ಲ ಅನಿಸಿಕೆಗಳನ್ನು ನೀಡಿರುವಂತಹ ಹಿರಿಯರೇ, ಪತ್ರಿಕಾ ಮಾಧ್ಯಮದವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಸದ್ಭಕ್ತರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ವಿಶೇಷವಾಗಿ ನಾವೆಲ್ಲರೂ ಮೊದಲ ಒಂದಾಗೇ ಇದ್ದೇವೆ. ಇಲ್ಲದೇ ಇರುವಂತಹ ಕೆಲವು ಅಪವಾದಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಅನ್ನುವಂತಹ ಈ ಒಂದು ಟೈಟಲನ್ನು ಮುಂದೆ ಕೊಡೋದ್ರ ಮೂಲಕವಾಗಿ ನಮ್ಮೆಲ್ಲರ ಒಗ್ಗಟ್ಟನ್ನು ಸ್ವಲ್ಪ ಕೆಡಿಸುವಂತಹ, ಅಂದರೆ ಇದರ ಹಿಂದಿನ ಉದ್ದೇಶ ಏನು ಅಂದರೆ, ನಮ್ಮ ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ ಅನ್ನುವಂಥದ್ದು ಒಂದು ಪದವನ್ನು ಸೇರಿಸಿ ಅದನ್ನು ಏನೀಗ ಆ ಕಾಲಮ್ನೊಳಗೆ ಸೃಷ್ಟಿ ಮಾಡಿದ್ದಾರಲ್ಲ, ಹಂಗೆ ಅವ್ರ ಧರ್ಮದಲ್ಲಿ ಅವ್ರ ಕೆಲವು ಜಾತಿಗಳಿಗೆ ಇದು ಹಿಂದೂ ಅಂತಂದು ಏನಾದ್ರೂ ಅವರು ಸೇರಿಸಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಅಂದರೆ ಈಗ ಕ್ರಿಶ್ಚಿಯನ್ ಅನ್ನುವಂಥದ್ದು ಅವರು ಹುಟ್ಟಾಕಿದ್ರು, ಅದರ ಮುಂದೆ ಅವರ ಕೆಲವು ಉಪಜಾತಿಗಳು ಇರ್ತವೆ ಕ್ರಿಶ್ಚಿಯನ್ರಲ್ಲಿನೂ, ಅದಕ್ಕೇನಾದರೂ ಮುಂದೆ ಏನು ಹಿಂದೂ ಅಂತನ್ನುವಂತಹ ಸೇರಿಸ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಹುಡ್ತದೆ. ಬಹುಶಃ ನಾವೆಲ್ಲರೂ ಕೂಡ ಚೆನ್ನಾಗೇ ಇದ್ದೇವೆ. ಒಂದು ಮಾತು ಏನು ಅಂತಂದರೆ, ನಾವು ದೇಶ ಅನ್ನುವಂಥ ಪ್ರಶ್ನೆ ಬಂದಾಗ ಹಿಂದುತ್ವ, ಆ ಸನಾತನ ಹಿಂದೂ ಸಂಸ್ಕೃತಿ ಪರಂಪರೆ ಹಿನ್ನೆಲೆಯಲ್ಲಿ ಅನೇಕ ಜಾತಿಗಳಿರ್ಬೋದು, ಸಮುದಾಯಗಳಿರ್ಬೋದು, ವರ್ಗಗಳಿರ್ಬೋದು, ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲರೂ ಒಂದಾಗಿ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸಬೇಕು, ಸಾಮರಸ್ಯದಿಂದ ಬದುಕಬೇಕು, ಎಲ್ಲರಲ್ಲಿಯೂ ಒಂದು ಸಹಮತ ಮೂಡುವ ಹಾಗೆ ಈ ವೇದಿಕೆ ಕಾರ್ಯನಿರ್ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಗದಗ ಜಿಲ್ಲಾ ಸರ್ವ ಸಮಾಜಗಳ ಸಮನ್ವಯ ವೇದಿಕೆಯನ್ನು ನಾವು ಮಾಡಿದ್ದಿದೆ. ಇದನ್ನು ಮಾಡಿದ ನಂತರ ಪ್ರಪ್ರಥಮವಾಗಿ
ಒಂದು ಬರ್ನಿಂಗ್ ಇಶ್ಯೂ ಆದಂಗೆ ಆಗಿದೆ. ಬಹುತೇಕ ಎಲ್ಲ ಪತ್ರಿಕೆಗಳು ನೋಡ್ತೀರಿ, ಮಾಧ್ಯಮಗಳಲ್ಲಿ ಕೂಡ ನೋಡ್ತೀರಿ. ಎಲ್ಲ ಸಮುದಾಯಗಳಲ್ಲಿ ಕ್ರಿಶ್ಚಿಯಾನಿಟಿಯನ್ನು ತಂದಿಟ್ಟಿದ್ದಾರೆ, ಕ್ರಿಶ್ಚಿಯನ್ ಕಾಲಮನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಸ್ಲಿಂ, ಕುರುಬ ಕ್ರಿಶ್ಚಿಯನ್, ಅನೇಕ ವರ್ಗಗಳು ಇಲ್ಲಿ ಸುಮಾರು 45-46 ಪಂಗಡಗಳಲ್ಲಿ ಕೂಡ ಕ್ರಿಶ್ಚಿಯಾನಿಟಿಯನ್ನು ಇಟ್ಟಿದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಯಾರಿಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ, ಯಾರಿಗೆ ಹಿಂದೂ ಧರ್ಮದಲ್ಲಿ ಒಂದು ಉಳಿಬೇಕು ಅನ್ನುವಂಥ ಅಪೇಕ್ಷೆ ಇಲ್ಲ, ಅವರು ಬೇರೆ ಧರ್ಮಕ್ಕೆ ಹೋಗುವಂಥ ಅವಕಾಶ ಇದೆ, ಅದನ್ನು ಮಾಡಲಿ. ಆದರೆ ಹಿಂದೂ ಬ್ರಾಹ್ಮಣ ಅಂತ ಹೇಳಿ ಅವನು ಎರಡು ಕಡೆ ಅದರ ಉಪಯೋಗ ತಗೊಳ್ಳೋದಾಗಲಿ. ಹಿಂದೂ ಕುರುಬ, ಒಂದು ಉದಾಹರಣೆ ಹೇಳ್ತೀನಿ ನಾನು. ಹಿಂದೂ ಕುರುಬ ಅಂತಾದರೆ ಕುರುಬ ವರ್ಗ ಈಗ ಆಲ್ರೆಡಿ ಕಮ್ಮಿಂಗ್ ಅಂಡರ್ ಕ್ಯಾಟಗರಿ 2, ಪ್ರವರ್ಗ 2ರಲ್ಲಿ ಬರ್ತದೆ. ನೀವು ಕ್ರೈಸ್ತ ಕುರುಬ ಅಥವಾ ಕುರುಬ ಕ್ರಿಶ್ಚಿಯನ್ ಅಂತ ಮಾಡಿದರೆ ಅವ ಕ್ರಿಶ್ಚಿಯಾನಿಟಿ ಅನ್ನುವಂಥ ಪ್ರವರ್ಗ ಅಲ್ಪಸಂಖ್ಯಾತರ ವರ್ಗದಲ್ಲಿ ಅದು ಪ್ರವರ್ಗ 1ರಲ್ಲಿ ಬರ್ತದೆ. ಪ್ರವರ್ಗ 2 ಮತ್ತು ಪ್ರವರ್ಗ 1 ಎರಡೂ ಕಡೆನೂ ಅವ ಲಾಭ ಪಡಿಬೋದಾ? ಯಾವುದೇ ಒಬ್ಬ ವ್ಯಕ್ತಿ ಮತಾಂತರ ಆಗಿರ್ಬೋದು. ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದರು, ಮತಾಂತರಗೊಂಡಂಥವ್ರಿಗೆ ಇಂಥ ಕಾಲಮನ್ನು ಸೃಷ್ಟಿ ಮಾಡಿದ್ದೇವೆ, ಅನೇಕ ವರ್ಗಗಳಲ್ಲಿ ಸಮುದಾಯಗಳಲ್ಲಿ ಮತಾಂತರಗೊಂಡವರು ಇದ್ದಾರೆ ಹಾಗೆ ಅಂತ. ನಮ್ಮ ಪ್ರಶ್ನೆ ಇಷ್ಟೇ, ಯಾರು ಈ ಧರ್ಮ ಬೇಡ ಅಂತ ಮತಾಂತರ ಆಗಿದೆ, ಹಿಂದೂ ಧರ್ಮ ಬೇಡ ಅಂತ ಮತಾಂತರವಾಗಿ ಅವ ಕ್ರೈಸ್ತ ಧರ್ಮಕ್ಕೆ ಹೋಗಲಿ, ಸಿಖ್ ಹೋಗಲಿ, ಇಸಾಯಿ ಆಗಲಿ, ಜೈನ್ ಆಗಲಿ, ಬೇರೆ ಯಾವುದೋ ಆಗಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ವಿಶೇಷವಾಗಿ ಸರ್ಕಾರ ವ್ಯವಸ್ಥಿತವಾಗಿ ನಮ್ಮ ನಡುವೆ ಭಿನ್ನಾಭಿಪ್ರಾಯವನ್ನು ತಂದು ನಮ್ಮ ಸಮುದಾಯವನ್ನು ಒಡೆಯುವಂಥ ಒಂದು ಷಡ್ಯಂತ್ರ ಮಾಡ್ತಾ ಇದೆ. ಆ ಕಾರಣ ನಾವೆಲ್ಲ ಒಕ್ಕೂರಿನ ಒಂದು ಹಕ್ಕೊತ್ತಾಯವನ್ನು ಮಾಡಲೇಬೇಕಾಗಿದೆ, ನಾವೆಲ್ಲ ಜಾಗೃತರಾಗಬೇಕಾಗಿದೆ. ಮೊನ್ನೆ ಒಂದು ಸಭೆ ಮಾಡಿದ್ವಿ, ಬಹುಶಃ ನಮ್ಮ ರವಿಕಾಂತ್ ಅಂಗಡಿಯವರಾಗಿರ್ಬೋದು, ನಮ್ಮ ಪ್ರಕಾಶ್ ಹೊಸಮನಿಯವರು, ಡಾಕ್ಟರ್ ಪ್ರಕಾಶ್ ಹೊಸಮನಿ ಆಗಿರ್ಬೋದು, ಅನೇಕ ನಮ್ಮ ಮಂಜು ಹಿರೇಮಠವರಾಗಿರ್ಬೋದು, ಹೀಗೆ ಅನೇಕ ಯುವಕರು ಮುಖಂಡರುಗಳು ಸೇರಿಕೊಂಡು ಒಂದು ಸಭೆಯನ್ನು ನಾವು ಮೊನ್ನೆ ಮಾಡಿದ್ವಿ. ಆ ಸಭೆಯಲ್ಲಿ ಸುಮಾರು 45-50 ಸಮಾಜಗಳ ಪ್ರಮುಖರು ಮುಖಂಡರು ಭಾಗವಹಿಸಿದ್ರು. ಇವತ್ತು ಕೂಡ ಬಹುತೇಕ ಸಮಾಜದ ಪ್ರಮುಖರು ಮುಖಂಡರು ಹಿರಿಯರು ಇಲ್ಲಿ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಕ್ಕೆ ನಾಳೆ 18ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಸಮುದಾಯಗಳ ಎಲ್ಲ ಮುಖಂಡರುಗಳೊಡನೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಹಿಂದುಳಿದ ವರ್ಗ ಆಯೋಗಕ್ಕೆ ಮನವಿ ಕೊಡೋದಾಗಿರ್ಬೋದು, ಮತ್ತು ಮಾನ್ಯ ಸರ್ಕಾರದ ಗಮನವನ್ನು ಸೆಳೆದು ಕೂಡಲೇ ಈ ಏನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ಏನು ಮಾಡ್ಲಿಕ್ಕತ್ತಾರ, ಒಂದು ಇದನ್ನು ಪ್ರಾರಂಭ ಮಾಡೋದಾದ್ರೆ ನಮ್ಮ ಆಗ್ರಹದ ಒತ್ತಾಯದ ಬೇಡಿಕೆ ಏನಿದೆ ಅದನ್ನು ಪೂರೈಸಿ ನೀವು ಸೆನ್ಸಸ್ ಮಾಡಿರಿ, ಇಲ್ಲ ಅಂದರೆ ಈ ಕಾಲಮ್ ತೆಗೆಯುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಎಲ್ಲ ಮಾಧ್ಯಮದ ಮಿತ್ರರಿಗೆ ತರ್ತಾ, ನಾನು ಬ್ರಾಹ್ಮಣ ಸಮುದಾಯದಿಂದ ನಿನ್ನೆ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಈಗಾಗಲೇ ನಾವು ಮನವಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಇದೇ ಪಾಯಿಂಟ್ಗಳನ್ನು ಒಳಗೊಂಡಂಥ ಮನವಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ನಿಮ್ಮ ಈ ಏನು ಗದಗ ಸಮನ್ವಯ ವೇದಿಕೆ, ಸಾಮರಸ್ಯ ವೇದಿಕೆ ಏನಿದೆ, ಇದ್ರ ಜೊತೆಗೆ ನಾವು ಯಾವಾಗಲೂ ಇರ್ತೇವೆ. ಯಾಕಂತೇಳಿದ್ರೆ ನಮ್ಮ ಧರ್ಮದ ಜೊತೆಗೆ ನಮ್ಮ ಜಾತಿನೂ ಭಾಳ ಮುಖ್ಯ ಇದೆ. ನಮ್ಮ ಜಾತಿ ಯಾವಾಗಲೂ ಜಾತಿ ಕಳ್ಕೊಂಡ್ರೆ ನಮ್ಗೆ ಇಲ್ಲಿ ಅವಕಾಶಗಳೇ ಇಲ್ಲ, ನಾವು ನಮ್ಮ ನೆಲೆಯನ್ನು ಕಳ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ನಮ್ಮ ಎಲ್ಲರ ಒತ್ತಾಯ ಇಷ್ಟೇ ಇರೋದು, ಏನು ಸರ್ಕಾರ 2025 ಜನಗಣತಿಯಲ್ಲಿ ಏನು 46ಕ್ಕಿಂತ ಅಧಿಕ ಜಾತಿಗಳಲ್ಲಿ ಮೂಲ ಜಾತಿಯನ್ನು ಬಿಟ್ಟು ಅದರ ಜೊತೆಗೆ ಕ್ರಿಶ್ಚಿಯಾನಿಟಿ ಸೇರಿಸುವುದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. ಖಂಡಿತವಾಗಿ ಅದನ್ನು ಹಾಕಬಾರ್ದು, ಅದನ್ನು ನಿಲ್ಲಿಸಬೇಕು. ಅದನ್ನು ನಿಲ್ಲಿಸಿದ್ರೆ ಮಾತ್ರ ಸರ್ವೆಯನ್ನು ಸಮೀಕ್ಷೆಯನ್ನು ಮಾಡಬೇಕು, ಇಲ್ಲಿಕಂದ್ರೆ ಮಾಡಬಾರ್ದು. ಇದು ಭಾಳ ದೊಡ್ಡ ಹೋರಾಟ ಆಗುತ್ತೆ, ದೊಡ್ಡ ಪ್ರತಿಭಟನೆ ಆಗತಕ್ಕಂಥ ಕೂಗನ್ನು ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಎಲ್ಲ ಕೆಲವೊಂದು ಸಮಾಜದ ಹೆಸರಿನಲ್ಲಿ ಕ್ರಿಶ್ಚಿಯನ್ ಅಂತಕ್ಕಂಥ ಸೇರಿಸಿರುವುದನ್ನು ನೋಡಿ ಎಲ್ಲರಿಗೂ ನೋವುಂಟಾಗಿದೆ. ಅದಕ್ಕೆ ಈ ಸಭೆಯನ್ನು ಕರೆದಿರೋದು ಉದ್ದೇಶ, ಆ ಕ್ರಿಶ್ಚಿಯನ್ ಅನ್ನೋ ಪದವಿಯನ್ನು ಸರ್ಕಾರ ತೆಗೆದು ಹಾಕಬೇಕು, ಮೂಲ ಏನು ಮೊದಲು ಇತ್ತು ಅದೇ ರೀತಿ ಇರಲಿ ಅಂತಕ್ಕಂಥ ಮಾತನ್ನು ಎಲ್ಲ ಮಾತಾಡಿರ್ತಕ್ಕಂಥ ಎಲ್ಲ ಪೂಜ್ಯರು, ಎಲ್ಲ ಹಿರಿಯರು, ಗಣ್ಯಮಾನ್ಯರು ಹೇಳಿರ್ತಕ್ಕಂಥ ಈ ಮಾತನ್ನು ಇನ್ನೊಂದು ಸಲ ಪುನರಪಿ ಉಚ್ಚರಿಸಿ ಈ ಎಲ್ಲ ಏನು 60 ಸಮಾಜಗಳನ್ನು ಈ ಸೇರಿಸಿದಾರಲ್ಲ, ಇವು ಎಲ್ಲವೂ ಅವ ಕ್ರಿಶ್ಚಿಯನ್ ಅನ್ನೋ ಇದು ಮುಂದೆ ಸೇರಿಸಿರೋದನ್ನು ಬಿಟ್ಟು ಅದನ್ನು ಸರ್ಕಾರ ಈ ಮೊದಲೇನಿತ್ತು ಅದೇ ರೀತಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೂ ಈ ಎಲ್ಲ ಪೂಜ್ಯರು ಮಾತಾಡಿರುವುದನ್ನು, ಎಲ್ಲ ಗಣ್ಯಮಾನ್ಯರು ಮಾತಾಡಿರುವುದನ್ನು ನೀವೆಲ್ಲರೂ ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇದೇ ಅವ್ರು ಏನಾರು ಇದನ್ನು ತೆಗೆದು ಹಾಕಲಿಲ್ಲ ಅಂದರೆ
ನಾವು 18ನೇ ತಾರೀಕಿಗೆ ಏನು ಮನವಿ ಕೊಡೋದೇ ಇದೆಯಲ್ಲ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ 2 ಮಾತು ವಿರಾಮ ನೀಡುತ್ತೇವೆ. ಸೋಮವಾರ ಒಂದು ಖಂಡನೆ ಇದು ನನ್ನ ವಿಚಾರದಲ್ಲಿ. ಮೊದಲೀಗ ಹಿಂದೂಗಳು ಮೊದಲು ಶಾಂತಿಯ ಸಮಾಧಾನದ ತೋಟ ಇದು ಹಿಂದೂ ಸಮಾಜ ಅಂದರೆ, ಹಿಂದೂ ಧರ್ಮ ಅಂದರೆ. ಇದನ್ನು ಆಗಾಗ ಕೆದಕ್ತಾ ಇದ್ದಾರೆ. KG ಹಳ್ಳಿ ಆಯ್ತು, DG ಹಳ್ಳಿ ಆಯ್ತು, ಮುಂದೆ ಮದ್ದೂರಿಗೆ ಬಂತು, ಇನ್ನೂ ಎಲ್ಲೆಲ್ಲಿ ಬರ್ತೈತೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಶಾಂತಿ ಕದರಿಸಬಾರ್ದು ನಮ್ಮ ಹಿಂದೂ ಧರ್ಮದ್ದು. ಆದಷ್ಟಿಂದ ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡೋಕ್ಕೆ ಹೋದ್ರೆ ಇದು ಅನಾಹುತಕ್ಕೆ ಗುರಿ ಆಗ್ತದೆ. ಆದಷ್ಟಿಂದ ಇದಕ್ಕೆಲ್ಲ ನಂದು ವಿನಂತಿ ಅಂದರೆ ಭಾಳ ಮಾತಾಡಿದ್ರೆ ನಾನು ಎಲ್ಲ ಸರ್ವ ಧರ್ಮ ಗುರುಗಳು, ಆ ಗುರುಗಳು ಈ ಗುರುಗಳು ಅನ್ನಂಗಿಲ್ಲ. ಹಿಂದೂ ಸಮಾಜ ಅಂದರೆ ಎಲ್ಲರಿಗೂ ಬೇಕು. ಎಲ್ಲ ಸರ್ವ ಧರ್ಮದ ಗುರುಗಳು ಇದಕ್ಕೆ ಭಾಗಿಯಾಗಿ ಸಹಕಾರ ನೀಡಬೇಕು, ಒಂದನೇದ್ದು. ಎರಡನೇದ್ದು, ಸರ್ವ ಧರ್ಮದ ಎಲ್ಲ ಗುರು ಹಿರಿಯರು, ಯುವಕರು, ಯುವತಿಯರು, ಇದು ನಮ್ಮ ಹಿಂದೂ ಸಮಾಜ, ಹಿಂದೂ ಧರ್ಮ ಅಂಥೇಳಿ ಎಲ್ಲ ಧರ್ಮದವರು ಇದಕ್ಕೆ ಸಹಕಾರ ನೀಡಬೇಕು ಅನ್ನೋದನ್ನು ಎಲ್ಲ ಸರ್ವ ಧರ್ಮದ ಗುರುಗಳು ನಾಳೆ 18ನೇ ತಾರೀಕಿಗೆ ಆ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ 18ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ರ್ಯಾಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಅವರಿವರು ಅನ್ನೋದೇ ಇದು ನಿಮ್ಮ ಹಿಂದೂ ಧರ್ಮ. ಆದಷ್ಟಿಂದ ಎಲ್ಲರೂ ಇದಕ್ಕೆ ಭಾಗಿಯಾಗಿ ಎಲ್ಲರೂ ಇದಕ್ಕೆ ಒಗ್ಗಟ್ಟಾಗಿ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಶರಣಾರ್ಥಿಗಳು. ನಾನು ಗದಗ ಜಿಲ್ಲಾ ಅಖಿಲ ಭಾರತ ಜಂಗಮ ಸಮಾಜದ ಗೌರವಾಧ್ಯಕ್ಷ ವೀರೇಶ್ವರ ಸ್ವಾಮಿಗಳು ಅಂತ. ಈ ಒಂದು ಅಖಂಡವಾದಂಥ ನಮ್ಮ ಹಿಂದೂ ಧರ್ಮದಲ್ಲಿ ಇದು ಕ್ರಿಶ್ಚಿಯನಿಟಿ ಅಂತಕ್ಕಂಥ ಶಬ್ದವನ್ನು ಸೇರಿಸಿದ್ದು ಇದು ಖಂಡನೀಯವಾದಂಥದ್ದು. ಯಾಕಂತಂದ್ರೆ ಪ್ರತಿಯೊಂದು ಜಾತಿಗಳನ್ನ ತೊಗೊಳ್ತಾ ಬಂದಾರ, ಅದರ ಮುಂದೆ ಕ್ರಿಶ್ಚಿಯನ್ ಅಂತ ಹೊಂಟಾರ. ಯಾವುದೇ ಒಂದು ವಿದೇಶಿವಾದಂಥ ಸಂಸ್ಕೃತಿ ಒಳಗೆ ನಮ್ಮಲ್ಲಿರ್ತಕ್ಕಂಥ ಜಾತಿಗಳನ್ನು ಬ್ರಾಹ್ಮಣ, ಜಂಗಮ ಎಲ್ಲ ಜನ ತೊಗೊಳ್ತಾ ಹೋದಾರ. ಇದರಿಂದ ಒಳ ಹುನ್ನಾರ ಏನು ಅಂದ್ರೆ ನಮ್ಮ ಹಿಂದೂ ಸಮಾಜವನ್ನು ಮೂಲೆಗುಂಪು ಮಾಡೋದು ಅಥವಾ ನಮ್ಮನ್ನು ದೌರ್ಬಲ್ಯೀಕರಣ ಮಾಡೋದು. ಈ ಕೆಲವರು ಅಲ್ಲಿ ಹೋದಂಥವ್ರಿಗೆ ಅವರು ನೇರವಾಗಿ ಕ್ರಿಶ್ಚಿಯನ್ ಮಾಡ್ಕೊಂಬಿಡಲಿ, ಇದರಿಂದ ಮತಾಂತರ ಕಮ್ಮಿ ಆಗ್ತೈತಿ. ಇಲ್ಲೇ ನೇರವಾಗಿ ಇವರು ಇಲ್ಲೇ ನಾವು ಜಂಗಮ ಅಂತ ಇದಿರ್ತೀವಿ, ಕ್ರಿಶ್ಚಿಯನ್ಗೂ ಅಲ್ಲಿ ಮತ್ತೆ ಕ್ರಿಶ್ಚಿಯನ್ ಜಂಗಮ ಅಂತ ಅಂದ್ರೆ ಸೌಲಭ್ಯ ಇಲ್ಲಿ ತೊಗೋಬೇಕು, ಅಲ್ಲಿ ತೊಗೋಬೇಕು. ಇದ್ದಾಗ ಎಂಥ ಒಂದು ನಷ್ಟ ಆಗ್ತೈತೆ ಅಂತಕ್ಕಂಥ ವಿಚಾರ ಮಾಡಬೇಕು. ಆ ವ್ಯಕ್ತಿ ನಷ್ಟ ಆಗುತ್ತೋ ಅಥವಾ ಜಾತಿ ನಷ್ಟ ಆಗುತ್ತೋ ಅಥವಾ ಧರ್ಮಕ್ಕೆ ನಷ್ಟ ಆಗುತ್ತೋ ಅಂತ ವಿಚಾರ ಮಾಡುವಂಥದ್ದು. ಹಾಗಾಗಿ ಮೊದಲಿಗೆ ಈ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ತೆಗೆದು ಹಾಕಿದಾಗ ಮಾತ್ರ ನಮ್ಮ ಜಾತಿ ಕ್ರಮ ಅಂತ ಇದಾವಲ್ಲ ಇವೆಲ್ಲ ಈಗ ಜಂಗಮ ಅಂತ ಬ್ರಾಹ್ಮಣ ಅಂತ ಇದ್ರ ಮುಂದೆ ಕ್ರಿಶ್ಚಿಯನ್ ಅಂತ ಬಂದಾವಲ್ಲ ಅಂತ ತೆಗೆದು ಎಲ್ಲಿ ಹಾಕಲಿಲ್ಲಪ್ಪ ಅಂತಂದ್ರೆ ನಾವು ನಮ್ಮ ಸಮಾಜದಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ನಾನು ತಿಳಿಸ್ಪಡಿಸುತ್ತೇನೆ. ಶರಣಾರ್ಥಿ.